ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ತಾನಮ್ಮ. ನಿನ್ನೆ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಏನು ಕಬ್ಬು ಬೆಳೆಗಾರರ ಹೋರಾಟ ಇತ್ತು, ಅವರು ಹೋರಾಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಒಂದು ನಿರ್ಣಯನ್ನ ಎಲ್ಲಾ ಸಕ್ಕರೆ ಕಾರ್ಖಾನೆಗಳನ್ನ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಒಪ್ಪಿಸಿ ಒಂದು ನಿರ್ಣಯಕ್ಕೆ ಬಂದಿದೆ. ಆ ನಿರ್ಣಯನ ಒಂದು ದಿವಸ ಎಲ್ಲರೂ ಕೂಡ ಒಪ್ಪಿದ್ದಾರೆ. ವಿಜಯಪುರ ಮತ್ತು ಬಾಗಲಕೋಟೆನಲ್ಲಿ ಸ್ವಲ್ಪ ಗೊಂದಲ ಇದೆ. ಹೀಗಾಗಿ ಇವತ್ತು ಕೂಡ ಹೇಳ್ತೀನಿ, ನಾನು ನಿನ್ನೆ ಹೇಳಿದ್ರೆ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ, ಇವತ್ತು ಹೇಳ್ತೀನಿ. ಇದು ಕಬ್ಬು ಏನೋ ವಿಚಾರದಲ್ಲಿ ಎಲ್ಲವೂ ಕೇಂದ್ರ ಸರ್ಕಾರ. FRP ನಿಗದಿಪಡಿಸೋರು ಯಾರು? ಕೇಂದ್ರ ಸರ್ಕಾರ. ಯಾರಿಂದ ಆದೇಶ ಆಗಿದೆ? 3,550 ರೂಪಾಯಿ ಕೇಂದ್ರ ಸರ್ಕಾರ. ಯಾವ ಇಲಾಖೆಯಿಂದ? ಕನ್ಸ್ಯೂಮರ್ ಅಫೇರ್ಸ್. ಮಂತ್ರಿ ಯಾರು? ಪ್ರಹ್ಲಾದ್ ಜೋಶಿ ಅವರು. FRP ಫಿಕ್ಸ್ ಮಾಡೋರು ಅವರು. 3,550 ಅಂದ್ರೆ ಇದರಲ್ಲಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಕಟಾವು ಮಾಡುವುದು, ಕಬ್ಬು ಕಡಿಯುವುದು ಮತ್ತು ಕಬ್ಬು ಸಾಗಾಣಿಕೆ ಮಾಡುವುದು. ಅದು 809 ಶೇರ್. ಅದೆಷ್ಟಾಗ್ತಿತ್ತು? 2,600. ಮತ್ತು ಏನೋ ಬಂದಿಗೆ ತಪ್ಪು ಕಲ್ಪನೆ ಮಾಡ್ಕೊತಿರ್ತಾರೆ. 2,600 ಈಗ ಕೊಟ್ಟಿರೋದಷ್ಟು 3,300. ಎಷ್ಟಾಯ್ತು ಹೆಚ್ಚಿಗೆ? ಸುಮಾರು 700 ರೂಪಾಯಿ ಜಾಸ್ತಿ ಆಯ್ತು. FRPಗಿಂತ ಜಾಸ್ತಿ. FRP ಫಿಕ್ಸ್ ಮಾಡಿವಿ. ಏನು FRP ಫಿಕ್ಸ್ ಮಾಡಿದ್ರಿ? ಅದಕ್ಕೆ ಪ್ರಧಾನಮಂತ್ರಿಗಳ ಬಳಿ ಹೋಗ್ತೀವಿ ನಾವು. ಒಂದೇದು FRP ಫಿಕ್ಸ್ ಮಾಡೋದು ಕೇಂದ್ರ ಸರ್ಕಾರ. MSP ಸಕ್ಕರೆ ರೇಟ್ ಫಿಕ್ಸ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಯಾವ ಇಲಾಖೆ? ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್. ಯಾರು? ಪ್ರಹ್ಲಾದ್ ಜೋಶಿ. ಇಂಪೋರ್ಟ್ ಎಕ್ಸ್ಪೋರ್ಟ್ ನಿರ್ಧಾರ ಮಾಡೋದು ಯಾರು? ಸಕ್ಕರೆ ಆಮದು ಮಾಡ್ಬೋದು, ಸಂಸದೆ ಎಕ್ಸ್ಪೋರ್ಟ್ ಮಾಡೋದು ಯಾರು ಮಾಡೋದು? ಕೇಂದ್ರ ಸರ್ಕಾರ. ಎಥನಾಲ್ ಕೋಟಾ ಫಿಕ್ಸ್ ಮಾಡೋದು ಯಾರು? ಕೇಂದ್ರ ಸರ್ಕಾರ. ರಾಜ್ಯದ ಜವಾಬ್ದಾರಿ ಇವೇನು FRP ಫಿಕ್ಸ್ ಮಾಡಿರ್ತಾರೆ ಅದನ್ನ ಜಾರಿಗೊಳಿಸುವಂತ. FRPಗೆ ಇವರು ಏನಂತಾರ? ರಿಕವರಿ ಫಿಕ್ಸ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ರಾಜ್ಯ ಸರ್ಕಾರ ಪಾತ್ರ ಏನಿದೆ? ಅವರು ಫಿಕ್ಸ್ ಮಾಡಿದಂತೆ FRP ಪ್ರಕಾರ ರೇಟ್ ಕೊಡಿಸ್ಬೇಕಾಗಿ ಜವಾಬ್ದಾರಿ. ಅದಕ್ಕಿಂತ 700 ರೂಪಾಯಿ ಜಾಸ್ತಿ ಕೊಡಿಸಿದ್ವಿ. ಅಲ್ಲಿ ಹೋಗಿ ಸುಮ್ಮನೆ ಅವರು ಬಿಜೆಪಿ ಅವರು, ರೈತರು ನಮ್ಮವರು, ಅವ್ರ ಬಗ್ಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ನಮ್ಮ ಪಕ್ಷ ಅತ್ಯಂತ ಕಾಳಜಿ ಇದೆ, ಬದ್ಧತೆ ಇದೆ. ಯಾವಾಗಲೂ ರೈತರಿಗೆ ನಾವು ಸಹಾಯ ಮಾಡಿಕೊಂಡೇ ಬಂದಿದ್ದೀವಿ. ನಮ್ಮವರು ಕಬ್ಬು ಬೆಳೆಗಾರ, ನಮ್ಮ ರೈತರು. ಆದ್ರೆ ಅಲ್ಲಿ ಹೋಗಿ ರಾಜಕೀಯ ಮಾಡಿದ್ರು ಅವ್ರನ್ನ ಮಲ್ಕೊಳ್ಳೋದು. ಮಿಸ್ಟರ್ ವಿಜೇಂದ್ರ, ನಮ್ಮ ಸಹೋದರ ವಿಜೇಂದ್ರ ಹೋಗಿ ಬಿಜೆಪಿ ಅಧ್ಯಕ್ಷರು ನಾಟಕ. ಈಗೂ ಹೇಳ್ತೀವಿ ನಾವು, ಈಗೂ ಹೇಳ್ತೀವಿ. MSP ನಮ್ಮ ಯಾರು? ಫಡ್ನವೀಸ್ ಬಿಜೆಪಿ ಮುಖ್ಯಮಂತ್ರಿ ಹೋದರು. ಬಿಜೆಪಿ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಬಿಜೆಪಿ ಹೋದರು. ಅವರು ಪ್ರಧಾನಮಂತ್ರಿ ಪತ್ರ ಬರೆದಿದ್ದಾರೆ. ಏನ್ ಬರೆದಿದ್ದಾರೆ? ಮತ್ತು ಇವರು ಬರೆದಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಗೆ 31 ರೂಪಾಯಿ ಇದ್ದದನ್ನ ಸಕ್ಕರೆ ಇದನ್ನ 41 ರೂಪಾಯಿ ಮಾಡ್ರಿ, ರೈತರಿಗೆ ಸಹಾಯ ಆಗ್ತದಂತೆ. ಎಥನಾಲ್ ನಮ್ಮಲ್ಲಿ 2,2.70 ಕೋಟಿ ಲೀಟರ್ಸ್, 2.70 ಕೋಟಿ ಲೀಟರ್ಸ್ ನಮ್ಮಲ್ಲಿ ಉತ್ಪಾದನೆ ಸಾಮರ್ಥ್ಯ ಅದ. ಖರೀದಿ ಮಾಡೋದು ಎಷ್ಟು? 40 ಕೋಟಿ ಲೀಟರ್ಸ್. ಎಷ್ಟಾಯ್ತು? 17%. ಗುಜರಾತ್ನಾಗ ಎಷ್ಟು ಪ್ರೊಡ್ಯೂಸ್ ಮಾಡೋದು? 40 ಕೋಟಿ ಲೀಟರ್. ತಗೊಳ್ಳೋದೆಷ್ಟು? 31 ಕೋಟಿ ಲೀಟರ್. ಎಷ್ಟು ಪರ್ಸೆಂಟೇಜ್ ಆಯ್ತು? 75%. ನಾ ಯಾಕೆ ಈಗ ಹೇಳ್ತೀನಿ? ಈಗೆಲ್ಲ ಮುಗಿದಿದೆ. ಈಗ ಮುಗಿದ ಮೇಲೂ ಕೂಡ ನಾನು ರೈತರು ಇದು ಯಾರ್ದು ಈಗ ನಾವು ಹೇಳ್ತಾ ಇದ್ದೀವಿ, ಎಲ್ಲ ಮುಗಿಸಿ ನಾವು ಯಶಸ್ವಿಯಾಗಿ ರೈತರ ಸಮಸ್ಯೆ ಬಗೆಹರಿಸಬೇಕು. ಇವತ್ತು ಕೂಡ ಹೇಳ್ತಾ ಇದ್ದೀವಿ, ಇದು ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿದ್ರು ಕೂಡ ರಾಜ್ಯ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ನಿರ್ಧಾರಗಳನ್ನು ನಾವು ತೆಗೆದುಕೊಂಡಿದ್ದೀವಿ. ಇನ್ನೂ ಕೆಲವು ವಿಚಾರಗಳು ರಾಜ್ಯ ಸರ್ಕಾರ ಕೂಡ ಇದೆ. ಅವ್ರ ರಿಕವರಿಯನ್ನ ಸರಿಯಾಗಿ ಮಾಡೋದಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ನಿನ್ನೆ ಮುಖ್ಯಮಂತ್ರಿಗಳು ನಾನೇ ವಿನಂತಿ ಮಾಡ್ಕೊಂಡೆ, ವೈದ್ಯಪ್ಪ MP ಪಾಟೀಲ್ ಒಂದು ಮೆಕ್ಯಾನಿಸಮ್ ಮಾಡುವಂತ ಸಕ್ಕರೆ ಮಂತ್ರಿಗಳಿಗೂ ಚರ್ಚೆ ಮಾಡಿದ್ದೀವಿ. ಶಿವಾನಂದ ಪಾಟ್ರು ಅದೊಂದು ಮೆಕ್ಯಾನಿಸಮ್ ರಿಕವರಿಗೆ. ಮತ್ತು ಈ ಕಾಟ ಹೊಡಿತಾರ ಅಂತ ಐತಲ್ಲ ಎಲ್ಲರೂ, ವೇಟ್ನಾಗ ಸ್ವಲ್ಪ ನಮ್ಮ ಭಾಷೆ ಹೆಂಗೆ ಐತಪ್ಪ, ಜವಾರಿ ಆಡು ಭಾಷೆ, ಕಾಟ ಹೊಡಿತಾರಂತಾರಲ್ಲ, ಅಂದ್ರ ತೂಕ ವೇಟ್ ಇದು ಮಾಡುದು. ನಮ್ಮ ಭಾಷೆ ಆಡು ಭಾಷೆಪ್ಪ, ಕಾಟ ಹೊಡಿದು ಕರೆಕ್ಟ್ ಅದು. ಆ ಕಾಟ ಏನ್ ಹೊಡಿತಾರಲ್ಲ ಅದು ತಪ್ಪಿಸ್ಬೇಕಂತ ಡಿಜಿಟಲ್ ಇವತ್ತೊಂದು ದಿವಸ ಶಿವಾನಂದ ಪಾಟೀಲ್ ಆಸಕ್ತಿ ವಹಿಸಿಕೊಂಡು ಅವರು ಮಂತ್ರಿ ಆದ್ಮೇಲೆ
ಇವತ್ತು APMCಯಲ್ಲಿ ಈ ಡಿಜಿಟಲ್ ಇದನ್ನ ಹಾಕ್ಲಿಕ್ಕೆ ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಅವ್ರ ಬೇಡಿಕೆ ಅಂದ್ರೆ ಎಲ್ಲ ಶುಗರ್ ಫ್ಯಾಕ್ಟರಿ ಮುಂದೆ ಮಾಡಬೇಕು ಅಂತಿದೆ. ಮುಖ್ಯಮಂತ್ರಿಗಳು ಅದನ್ನು ಕನ್ಸಿಡರ್ ಮಾಡ್ತಿದ್ದಾರೆ. ಇದು ನಮ್ಮ ಜವಾಬ್ದಾರಿ. ಇನ್ನು ಕೆಲವೊಂದು ಅವ್ರು ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ಈ ಪವರ್ ರೇಟ್ ಏನಿದೆಯಲ್ಲ, ಏನು ಉತ್ಪಾದನೆ ಮಾಡ್ತಾರೆ ಸಕ್ಕರೆ ಕಾರ್ಖಾನೆಗಳಿಗೆ, ಅಲ್ಲಿ ಜಾಸ್ತಿ ಇದು ಅದೇ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ನೀರಿನ ಟ್ಯಾಕ್ಸ್ ಜಾಸ್ತಿ ಇದೆ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಪವರ್ ಮೇಲೆ ಏನೋ ಒಂದು 50 ಪೈಸೆನೋ ಏನೊಂದು ಚಾರ್ಜಸ್ ಇದು ಮಾಡಿ ಅಂತ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಇನ್ನೊಂದು ಸಭೆ ಮಾಡಿ ನಮ್ಮ ರಾಜ್ಯದ ಜವಾಬ್ದಾರಿ ಈಗನೂ ನಿಭಾಯಿಸಿದ್ವಿ, ಮುಂದೆನೂ ನಿಭಾಯಿಸಿದ್ವಿ. ಈಗ ಸಹೋದರಾದಂತ ವಿಜೇಂದ್ರ ಅವರು, ಪ್ರಹ್ಲಾದ್ ಜೋಶಿ ಅವರು, ಎಲ್ಲ ಟೀಮ್ ಏನದಲ್ಲ, ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ಕೊಡ್ಸಿ. ನಮ್ಮ ಮುಖ್ಯಮಂತ್ರಿಗಳು ಹೇಳ್ಯಾರ, ನೀವು ಅಪಾಯಿಂಟ್ಮೆಂಟ್ ಕೊಡ್ತೀವಿ, ತಕ್ಷಣ ಬರ್ತೀವಿ. ಹೋಗಿ ಎಲ್ಲ ವಿಚಾರ ಚರ್ಚೆ ಮಾಡಿ ರೈತರಿಗೆ ಸಹಾಯ ಮಾಡುವಂತ ಕೆಲಸ ಮಾಡೋದು. ಸರ್, ಈಗ ಹೋರಾಟ ಅದನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆ. ನಾನು ಹೆಚ್ಚುವರಿಯಾಗಿ ನಾನು ಕೂಡ ನನ್ನ ಕಡೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಹೇಳ್ರಿ, ನನ್ನ ಕಡೆ ಈಗ ನಾನು ತರಲಿಲ್ಲ, ಇದು ಕನಕದಾಸರ ಫಂಕ್ಷನ್ ಅಂತೀವಿ, ಇರ್ಬೋದು ಅಂತ ನಮ್ಗೆ ಗೊತ್ತಿಲ್ಲ. ಇವಾಗ 5 ನಿಮಿಷದಾಗ ಮೊಬೈಲ್ ಪಾರ್ಲಿಮೆಂಟ್ ನಲ್ಲಿ ಇದೇ ಆಗಸ್ಟ್ ತಿಂಗಳಾಗ, ಅಕ್ಟೋಬರ್ ತಿಂಗಳಾಗ ಪಾರ್ಲಿಮೆಂಟ್ ನಾಗ ಉತ್ತರ ಕೊಟ್ಟಿದ್ದು ಕಾಪಿ. ಮತ್ತೆ ಪಾರ್ಲಿಮೆಂಟ್ ನಾಗ ಉತ್ತರ ನೀವು ಪ್ರಹ್ಲಾದ್ ಜೋಶಿ ಅವ್ರು ತಪ್ಪು ಕೊಡ್ತಿದ್ರ ಎಲ್ಲಿ? ಸಂಸತ್ ನಲ್ಲಿ, ಪಾರ್ಲಿಮೆಂಟ್ ನಲ್ಲಿ, ಆನ್ ದ ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟಿದ್ದ ಕಾಪಿ ನನ್ನ ಕಡೆ ಐತಿ. ಬಿಜೆಪಿ ದಾರಿ ತಪ್ಪಿಸೋದಲ್ಲ, ಇವ್ರು ತಮ್ಮ ಜವಾಬ್ದಾರಿ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಇವರು ಆ ರೈತರಿಗೆ ಎತ್ತು ಕಟ್ಟುವಂತ ಪ್ರಯತ್ನ ಮಾಡಿದ್ರು. ಬಟ್ ನನಗನ್ಸೋ ಮಟ್ಟಿಗೆ ಈಗ ರೈತರು ತಿಳಿದ ಇದು ರಾಜ್ಯ ಸರ್ಕಾರದಲ್ಲ, ಇದು ಸಿದ್ದರಾಮಯ್ಯನವ್ರ ವಿರುದ್ಧ, ನಮ್ಮ ವಿರುದ್ಧ, ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಡೆದಂತ ಷಡ್ಯಂತ್ರ ಇದು. ಆಯ್ತಪ್ಪ, ರೈತರು ಪಕ್ಷಾತೀತವಾಗಿ ಮಾಡ್ಬೇಕಾಗಿತ್ತು. ವಿಜೇಂದ್ರ ಯಾಕೆ ಬಂದ್ರಲ್ಲಿ, ಮಕ್ಕೊಂಡ್ರೆ ಯಾಕ? ಬಿಜೆಪಿ ರಾಜಕೀಯ ಮಾಡಿದ್ರು. ಮತ್ತೆ ಇವ್ರು ಫ್ಯಾಕ್ಟ್ರಿ ಅದಾವ ಇಲ್ಲನ? ರೈತರ ಮಗನಾಗಿ ಹೌದಾ? ರೈತರ ಮಗನಪ್ಪ, ನಾವು ಹೋಗ್ತೀವಿ, ನಾವು ರೈತರ ಮಕ್ಕಳೇ, ನೀವು ರೈತರ ಮಕ್ಕಳೇ, ಯಡಿಯೂರಪ್ಪನವ್ರು ರೈತರು, ನೀವು ರೈತರು, ಎಲ್ಲಾರು ಕರೆಕ್ಟ್. ರೈತರ ಮಕ್ಕಳ ದಯವಿಟ್ಟು ಅಪಾಯಿಂಟ್ಮೆಂಟ್ ಕೊಡಿಸಿ, ಪ್ರಧಾನಮಂತ್ರಿ ಹತ್ರ ಅಪಾಯಿಂಟ್ಮೆಂಟ್ ಕೊಡಿಸಿ. ಅಲ್ಲಿ ಹೋಗಿ MSP, FRP ಇದು ಭಾಳ ಕಡಿಮೆ ಅದ, ಇದೆಲ್ಲ ಮಾಡ್ರಿ ರೈತರ ಮಕ್ಕಳ. ಸಚಿವರಾಗಿದ್ದಂಥ ಶಿವಾನಂದ ಪಾಟೀಲ್ಗೆ 2 ದಿನ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಎಲ್ಲ ಸಚಿವರು ಕೂಡಿ ಫ್ಯಾಕ್ಟರಿ ಮಾಲೀಕರ ಜೊತೆ ಒಂದು ಮಾತುಕತೆ ಮಾಡಿ ಒಂದು ಅಧಿಕೃತವಾಗಿ ಏನಂದ್ರೆ ನಮ್ಗೆ ಹೆಂಗೆ ಗೊಂದಲಮಯ, ಯಾಕೆ ವಿದ್ಯುತ್ಸವ ಆಚರಣೆ ಮಾಡ್ತಾರೆ, ರೈತರಿಗೆ ಗೊಂದಲ ಯಾಕೆ ಅಂತಂದ್ರೆ 11.25 ಹೆಚ್ಚುವರಿ ಬಂದವರಿಗೆ ಫ್ಯಾಕ್ಟರಿ ಮಾಲೀಕರು 3,200 ಕೊಡಬೇಕು. ಆಮೇಲೆ ಫ್ಯಾಕ್ಟರಿ ಮಾಲೀಕರು ಅದರ ಜೊತೆಗೆ ರಾಜ್ಯ ಸರ್ಕಾರ 50 ಹಾಕಿ ಕೊಡ್ಬೇಕು ಅಂತೇಳಿ 3,300 ರೂಪಾಯಿ ಮಾಡಿದ್ದಾರೆ. ಆದ್ರೆ ಬಟ್ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟು ರಿಕವರಿ ಇಲ್ಲ. ನಮ್ದು ಈಗಿನ ರಿಕವರಿ ಪ್ರಕಾರ 9.9 ಇರುತ್ತೆ. ಆ ರಿಕವರಿ ನಮ್ಗೆ ಅನ್ವಯಿಸೋದಿಲ್ಲ. ನಮ್ದು ಗೊಂದಲದಲ್ಲಿ, ಅದಕ್ಕೆ ಮಾನ್ಯ ಸಚಿವರಲ್ಲಿ ನಾವು ವಿನಂತಿ ಮಾಡ್ಕೊಳ್ತೀವಿ, ಈ ಗೊಂದಲದಿಂದ ನಾವು ಹೊರಗೆ ಬರ್ಬೇಕಾಗಿತ್ತಂದ್ರೆ 11.5 ಏನು ಅನ್ವಯಿಸ್ಬೇಕು, ಅಥವಾ ಎಲ್ಲ ಫ್ಯಾಕ್ಟ್ರಿಗಳಿಗೂ 3,300 ಕೊಡ್ತಿರೋ ಅಂತಕ್ಕಂಥ ಗೊಂದಲವನ್ನು ನಿವಾರಿಸಿದ್ರೆ ಮಾತ್ರ ನಾವು ಈ ಹೋರಾಟದಿಂದ ಹೇಳಕ್ ಸಾಧ್ಯ. ಬೇರೆ ದಿನ ಆಗ್ತಾ ಇದೆ. ಬೆಳಗಾವದಲ್ಲಿನೂ ಕೂಡ ಏನಾಗಿದೆ, 3,300 ಸಿಗ್ಬೇಕಂತೇಳಿ ಆಚರಣೆ ಮಾಡಿದ್ದಾರೆ ರೈತರು. ಯಾಕಂದ್ರೆ ಅವ್ರಿಗೆ ಅರ್ಥ ಇಲ್ಲ, ಬಟ್ ರಿಕವರಿ ಆಧಾರದ ಮೇಲೆ ಬಂದಾಗ ಅಲ್ಲಿ ಕೂಡ ಮೋಸ ಐತಿ. ಅದನ್ನ ಇವಾಗ 2 ಗಂಟೆಗೆ ಮಾನ್ಯ ಸಚಿವರಲ್ಲಿ ಹೋಗಿ ಗುರ್ಲಾಪುರ ಕ್ರಾಸಿಗೆ ನಮ್ಮ ರಾಜ್ಯಾಧ್ಯಕ್ಷ ಚನ್ನಪ್ಪನ ಪೂಜೆ ಹಾಗೂ ನಮ್ಮ ಗೌರವಾಧ್ಯಕ್ಷ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಒಂದು ಸಭೆ ಕರೆದಿದ್ದಾರೆ. ಆ ಸಭೆಯಲ್ಲಿ ಏನು ನಿರ್ಣಯ ಆಗ್ತೈತೆ ಅಂತಕ್ಕಂಥದ್ದನ್ನು ನೋಡಿ ನಾವು ಹೋರಾಟದ ಬಗ್ಗೆ ನಮ್ಮನೆ ಉಸ್ತುವಾರಿ ಸಚಿವರಲ್ಲಿ ಒಂದು ನಿಗದಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ನಿಜ. ಕೇಂದ್ರ ಸರ್ಕಾರ 10.25 ಈಗ ಕೈತಿದೆ.
ಬಟ್ ಅದು ನಮ್ಗೆ ಏನಾಗಬೇಕು 9.5 ಆದಾಗ ಮಾತ್ರ ನಮ್ಗೆ ರೈತರಿಗೆ ಒಂದು ಯೋಗ್ಯ ಬೆಲೆಯನ್ನು ಸಿಗಾಕ್ಬೇಕು. ಯಾಕಂದ್ರೆ ರಿಕವರಿ ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರ ಮೇಲೆ ಕೇಂದ್ರ ಸರ್ಕಾರ ಯಾಕೆ ಇದು ಮಾಡ್ತಾರಂದ್ರೆ ಫ್ಯಾಕ್ಟ್ರಿ ನಡೆಸೋರು ಎಲ್ಲರೂ ಎಲ್ಲ ನಾಯಕರುಗಳು ಎಲ್ಲ BJP ಅವರು, ಕಾಂಗ್ರೆಸ್ ಅವರು, JDS ಅವರು. ಬಟ್ ಅವರು ಸುಮ್ಮನೆ ರೈತರಿಗೆ ಆಟ ಆಡ್ತಕ್ಕಂಥ ವಿಚಾರ ನಮ್ಮಲ್ಲಿ MB ಪಾಟೀಲ್ ಸಾಹೇಬ್ ಇದು ವರ್ಷ ಹೋರಾಟ ಅಲ್ಲ, ಇದನ್ನ FRP ದರನ ಒಪ್ಪಲಾರ್ದ ರೈತರು ಭಾಳ ದಿನ ನಾವು ಸುಮಾರು ವರ್ಷದಿಂದ ಇದೇ ಹೋರಾಟ ಮಾಡ್ತಾರೆ. ಈ ಹೋರಾಟದಿಂದಾನೇ ಈಗ ಎಚ್ಚೆತ್ಕೊಂಡ್ರ ಇದಕ್ಕಿಂತ ಮುಂಚಿತವಾಗಿ ಯಾಕೆ ಕೇಂದ್ರ ಸರ್ಕಾರ ಮೇಲೆ ಅವಾಗ ಈಗ ಇದು ಅದಕ್ಕಾಗಿ ರೈತರನ್ನ ಬೆನ್ನ ಮೇಲೆ ಹೊಡಿತಕ್ಕಂಥ ಹುನ್ನಾರ ಎಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ರೈತರ ಹಿತಾಸಕ್ತಿಯಿಂದ ಅವ್ರು ಏನು ಇದು ಮಾಡ್ತಾ ಇರ್ತಿಲ್ಲ. ಮಾನ್ಯ ಈಗ MB ಪಾಟೀಲ್ ಸಾಹೇಬ್ ಹೇಳಿದ್ರಿಂದ ಇಲ್ಲೇ ನಮ್ಮ ಎತ್ತಿ ಒಂದು ಸಿಹಿ ಸುದ್ದಿ ಕುರಿತು ಅಂತೇಳಿ ಏನು ಸಿಹಿ ಸುದ್ದಿ ತೊಗೊಂಬಂದಾರ ಈಗ ಬಂದು ನಮ್ಮ ಎತ್ತಿ ಮೇಲೆ ಹೇಳೋದು ಅದಕ್ಕೆ ಕುರಿತು ನಾವು ಹಿಂಗೆ ಮಾಡಿದೇವೆ. ನಾವು ರೈತರು ವಿಚಾರ ಕೇಂದ್ರಕ್ಕೆ ಯಾಕೆ ನೀವು ಬಟ್ಟು ಮಾಡಿ ತೋರಿಸ್ತೀವಿ? ನೀವು ಕೇಂದ್ರಕ್ಕೆ ನೀವು ಒಂದು ಬಟ್ಟು ಮಾಡ್ತೀರಂದ್ರ 3 ಬೆಳೆ ನಿಮಗೆ ತೋರಿಸ್ತದೆ. ನೀವು ಒಂದು ಬೆಳ ಕೇಂದ್ರಕ್ಕೆ ತೋರಿಸಿದ್ರೆ 3 ಬೆಳೆ ನಿಮಗೆ ತೋರಿಸ್ತದ. ನಾವು ತಿಳ್ಕೊಂಡು ಯಾಕಂದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ಬಹಳ ಕಡಿಮೆ ಬೆಲೆ ಅದ. ಬೇರೆ ಇಲ್ಲಿ ಉತ್ತರ ಪ್ರದೇಶ ತಗೋರಿ, ಗುಜರಾತ್ ತಗೋರಿ, ಅಲ್ಲಿ 4,800 4,500 ಕೊಡ್ತಾರೆ. ಆ ರಾಜ್ಯಕ್ಕೆ ಕಂಪೇರ್ ಮಾಡ್ಕೊರಲ್ಲ ನೀವು, ಅದನ್ನ ಹಂಚಿಕೆ ಹಾಕ್ಬೇಕು. ಯಾಕಂದ್ರೆ ಇಂಥ ಹೇಳಿಕೆ ಮಾಡ್ಕೊಡಾಕ ಆ ರಾಜ್ಯಕ್ಕೆ ಕಂಪೇರ್ ಮಾಡ್ಕೋರಿ. ಯಾಕಿಂತ ಹೇಳಿಕೆ ಕೊಡ್ತೀರಿ ನೋಡ್ರಿ? ಯಾವೇ ನಾವು JDS ಅವರಾಗ್ಲಿ BJP ಅವರಾಗ್ಲಿ ಬೇರೆ ಬೇರೆ ನಾಯಕರು ಬಂದ್ರೆ ನಮ್ಮ ಬೆಂಬಲ ಕೊಟ್ಟು ರೈತರಿಗೆ ತಾವು ಕೂಡ ರೈತರ ಜೊತೆ ಬಂದು ವಾಸ್ತವ್ಯ ಮಾಡಿ ಬೇಡ ಅಂತಾರ. ಬಟ್ ಸರ್ಕಾರ ತಾವು ಒಂದು ಸರ್ಕಾರದ ಹಂಗಾಗಿ ನಾವು ನ್ಯಾಯ ಕೊಡಬೇಕಿದೆ, ನ್ಯಾಯ ಕೊಡೋಷ್ಟೇ. ನಾವು ನಮ್ಮಲ್ಲಿ ಏನ್ ಕೇಳ್ಕೊಳ್ಳೋದಂದ್ರೆ ನ್ಯಾಯ ಕೊಡೋದು ಕೇಳೋದು. ಉಸ್ತುವಾರಿ ಮಂತ್ರಿಯಲ್ಲಿ ನಾವು ನ್ಯಾಯ ಕೊಡೋದು ಕೇಳಿವಿ. ಮೊನ್ನೆ ಹೋರಾಟಕ್ಕೆ ಧರಣಿಗೆ ಅವರು ಕೂಡ ಬಂದಿದ್ರು. 3,500 ಕೊಡ್ತೀನಿ ಅಂತ ಹೇಳಿದ್ರು, ಭರವಸೆ ಕೊಟ್ಟಿದ್ರು. ಈಗ ಅವ್ರ ಕಾಯಕವಾಗಿ ನಾವು ಅವ್ರ ಬದುಕಿಗಾಗಿ ಕಾಯಕತ್ತೀವಲ್ಲ ರೈತರು. ಏನು ಸಂದೇಶ ತಂದಾರ, ಏನು ಸಿಹಿ ತಂದಾರ ಅಂತ ಹೇಳಿ ನೀವು ಬೇರೆ ಒಬ್ಬರಿಗೆ ಕೇಂದ್ರ ಸರ್ಕಾರಕ್ಕೆ ಬಳ ಮಾಡೋಕೆ ಹೋಗಿ 3 ಬೆಳೆ ನಿಮಗೆ ತೋರಿಸ್ತಾ ಅನ್ನೋದು ಮರಿಬಾರ್ದು ಅಂತ ಹೇಳಿ ಮಾನ್ಯ ಸಚಿವರೆಲ್ಲ ನಮ್ಗೆ ಈಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಯಾಕೆ ಅಂತಾರಂದ್ರೆ ಕಾರ್ಖಾನೆಗಳಿರೋದು ರಾಜಕಾರಣಿಗಳು. ಹೀಗಾಗಿ ಬೇರೆ ರೈತರದು ಅಥವಾ ಬೇರೆದವರ ಕಾರ್ಖಾನೆಗಳಾದ್ರೆ ಇಟ್ಟು ಶೀಲ ಹಾಕಿ ಬಂದ್ ಮಾಡಿ ಶೀಲ ಹಾಕ್ಬಿಡ್ತೀವಿ. ಹೀಗಾಗಿ ಅವ್ರು ಯಾಕೆ ಕೆಲಸ ರಾಡಿ ಎರ್ಚಾಡ್ತಾರಂದ್ರೆ ತಮ್ಮೆಲ್ಲ ಒಬ್ಬೊಂದು ಫ್ಯಾಕ್ಟ್ರಿಗಳದ್ದು ಏನಾದ್ರು ಘೋಷಣೆ ಮಾಡೋದಂದ್ರೆ ಇನ್ನೂ ತೊಂದರೆ ಆಗ್ತದೆ ಅಂತ ಹೇಳಿ ತಾವೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೊಂದಾಣಿಕೆಯಾಗಿ ಅದು ಘೋಷಣೆ ಮಾಡಿಲ್ಲ. ಆದ್ರೆ ನಿನ್ನೆ ಸರ್ಕಾರ ರೈತರ ಒತ್ತಾಯ ಬಹಳ ಆಯ್ತು. ಆದ ತಕ್ಷಣ ಇನ್ನು ರಾಜ್ಯದಲ್ಲಿ ಬೇರೆ ಬೇರೆ ಹಲವಾರು ರೀತಿಯ ಪ್ರತಿಭಟನೆಗಳು ಆಗುವ ಮುನ್ನೆಚ್ಚರಿಕೆಯಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ನಿರ್ಣಯ ತಗೊಂಡಾರ. ಆ ನಿರ್ಣಯವನ್ನು ನಮಗೆ ಒಂದು ಈ ವಿಜಯಪುರ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಒಂದು ಜಿಲ್ಲಾಧಿಕಾರಿಗಳು ಒಂದು ಕಾಪಿ ಅದು ಏನು ನಿನ್ನೆ ನಿರ್ಣಯ ಮಾಡಿ ಕ್ಯಾಬಿನೆಟ್ ಮಾಡಲ್ಲ ಪ್ರತಿಯೊಂದು ತಂದು ಕೊಡುವ ಮಟ್ಟವು ನಾವು ಇಲ್ಲಿ ಹೋರಾಟ ಮಾಡ್ತೀವಿ. ಏನಾದ್ರೂ ಕೆಲಸ ಮಾಡಿ ಕೇಂದ್ರ ರಾಜ್ಯದ ಮೇಲೆ ಹಾಕಿಲಿ, ರಾಜ್ಯ ಕೇಂದ್ರ ಮೇಲೆ ಹಾಕಿ ನಾವು ಒತ್ತಾಯ ಮಾಡೋದು ಕೇಂದ್ರಕ್ಕೂ ಒತ್ತಾಯ ಮಾಡ್ತೀವಿ, ರಾಜ್ಯಕ್ಕೂ ಒತ್ತಾಯ ಮಾಡ್ತೀವಿ. ನಾವೇನ ಕೇಂದ್ರದ ಪರವಾಗಿಲ್ಲ, ರಾಜ್ಯದ ಪರವಾಗಿಲ್ಲ. ನಾವು ಒತ್ತಾಯ ಮಾಡೋದು ಎರಡು ಕೇಂದ್ರಕ್ಕೂ ಮಾಡ್ತೀವಿ, ರಾಜ್ಯಕ್ಕೂ ಮಾಡ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.